ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಎನಿಸೆನಿಸೆಂದಡೆ ನಾ ಧೃತಿಗೆಡೆನಯ್ಯ, ಎಲುದೋರಿದಡೆ ನರಹರಿದಡೆ, ಕರುಳು ಕುಪ್ಪಳಿಸಿದಡೆ ನಾ ಧೃತಿಗೆಡೆನಯ್ಯ. ಶಿರಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ ಕೂಡಲ ಸಂಗಮ ದೇವ, ನಾಲಗೆ ಶರಣೆನ್ನುತ್ತಿರ್ದಿತ್ತಯ್ಯ. ಇದು ಬಸವಣ್ಣನವರ ಒಂದು ಅಪರಿಚಿತ, ಅಂದರೆ ಹೆಚ್ಚು ಪ್ರಚಲಿತದಲ್ಲಿಲ್ಲದೆ ಇರ್ತಕ್ಕಂಥ ವಚನ. ಎನಿಸೆನಿಸೆಂದಡೆ ನಾ ಧೃತಿಗೆಡೆನಯ್ಯ, ಎಲುದೋರಿದಡೆ ನರಹರಿದಡೆ, ಕರುಳು ಕುಪ್ಪಳಿಸಿದಡೆ ನಾ ಧೃತಿಗೆಡೆನಯ್ಯ. ಅಂದರೆ ಭಕ್ತಿ ಮಾರ್ಗ ಮಾಡುವಾಗ, ಭಕ್ತಿ ಸಾಧನೆ ಮಾಡುವಾಗ ಮೊದಲು ಜನ ಏನು ತಿಳ್ಕೊಂಡಿರ್ತಾರಂದರೆ ಭಕ್ತಿ ಮಾರ್ಗ ಭಾಳ ಸುಲಭವಾದದ್ದು, ಅಷ್ಟು ಕಠಿಣವಾದದ್ದಲ್ಲ, ಸಂಸಾರ ಜೀವನಕ್ಕಿಂತ ಭಕ್ತಿ ಮಾರ್ಗ ಸರಳ ಮತ್ತು ಅಲ್ಲಿ ಹೆಚ್ಚು ಸಂತೋಷ ಸಿಗುತ್ತೆ ಅಂತ ಭಾವಿಸಿರ್ತಾರೆ. ಸ್ವಲ್ಪ ಮಟ್ಟಿಗೆ ಅದು ನಿಜ ಕೂಡ. ಆದರೆ ಭಕ್ತಿ ಮಾರ್ಗವನ್ನು ಸಾಧನೆ ಮಾಡೋದಕ್ಕೆ ಕಾಲಿರಿಸಿದ ಪ್ರಾರಂಭದಲ್ಲೇ ಗೊತ್ತಾಗುತ್ತೆ ಗಟ್ಟಿ ಸಾಧಕರಿಗೆ, ಇದು ಸಂಸಾರ ಜೀವನಕ್ಕಿಂತ ಅತ್ಯಂತ ಕಠಿಣವಾದದ್ದು. ಸಂಸಾರದಲ್ಲಿ ಬರ್ತಕ್ಕಂಥ ಕಷ್ಟಗಳು ಟಾಲರಬಲ್, ಅಂದರೆ ಸಹಿಸ್ಕೊಳ್ಳೋಕೆ ಸಾಧ್ಯ ಉಂಟು. ಆದರೆ ಭಕ್ತಿ ಮಾರ್ಗದಲ್ಲಿ ಬರ್ತಕ್ಕಂಥ ಕಠಿಣತೆಗಳೇನಿದ್ದಾವಲ್ಲ, ಅದರಲ್ಲೂ ಮನೆಯನ್ನು ಬಿಟ್ಟು ಒಬ್ಬಂಟಿಯಾಗಿ ಸನ್ಯಾಸಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ಮನೆಯಿಂದ ಹೊರಗೆ ಬಿದ್ದರೆ, ಸಣ್ಣದರಿಂದ ಏನು ಅದರ ಪರಿಚಯ ಇಲ್ಲದೆ ಹೋದರೆ ಭಾಳ ಕಠಿಣ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಇಂತಹ ವಚನಗಳು ಸಾಧಕರಿಗೆ ಶಕ್ತಿ ಕೊಡ್ತವೆ. ಬಸವಣ್ಣವ್ರಿಗೆಲ್ಲ ಇತ್ತು, ಶಕ್ತಿವಂತರು, ಭಕ್ತಿವಂತರು, ಆಮೇಲೆ ಕುಟುಂಬದಲ್ಲಿ ಎಲ್ಲರ ಜೊತೆಗಿದ್ದರು. ಆದರೂ ಕೂಡ ಏನು ಕೂಡಲ ಸಂಗಮದಲ್ಲಿ ಇಂತಹ ಅನುಭವವನ್ನು ಅನುಭವಿಸಿದ ಕಪ್ಪಡಿ ಸಂಗಮದಲ್ಲಿ ಏನೋ ಗೊತ್ತಿಲ್ಲ, ಅಥವಾ ನಮಗೋಸ್ಕರನೇ ಇಂಥ ಭಾವವನ್ನು ತಮ್ಮ ಮೇಲೆ ಆರೋಪಿಸಿಕೊಂಡು ಬರೆದ್ರ ಅಥವಾ ವಚನ ಹೇಳಿದ್ರ, ಅದು ಅವರಿಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಆದರೆ ನಮಗೆ ಕೆಚ್ಚನ್ನು ಮೂಡಿಸುವಂಥ ಇಂಥ ಅನೇಕ ವಚನಗಳನ್ನು ಬಿಟ್ಟು ಹೋಗಿದ್ದಾರೆ. ಎನಿಸೆನಿಸೆಂದಡೆ ನಾ ಧೃತಿಗೆಡೆನಯ್ಯ, ನೀನೇನು ಕಷ್ಟ ಕೊಡ್ತೀವಿ ಕೊಡಪ್ಪ, ನಾನೇನು ಧೃತಿಗೆಡಲ್ಲ. ಎನಿಸೆನಿಸೆಂದಡೆ ನಾ ಧೃತಿಗೆಡೆನಯ್ಯ, ನಾನು ಧೈರ್ಯ ಕಳ್ಕೊಳ್ಳೋದಿಲ್ಲ. ಎಲುದೋರಿದಡೆ ಅಂದರೆ ಸಾಧನೆ ಮಾಡುವಾಗ ಉಪವಾಸ ಇರ್ಬೋದು, ವನವಾಸ ಇರ್ಬೋದು, ಆಗ ಮೂಳೆ ಕಾಣಿಸ್ಲಿ. ಎಲುದೋರಿದಡೆ ನರಹರಿದಡೆ ಅಂದರೆ ಈಗ ನಾವು ಪದ್ಮಾಸನ ಹಾಕ್ಕೊಂಡಾಗಲೋ, ವಜ್ರಾಸನ ಹಾಕ್ಕೊಂಡಾಗಲೋ, ಪೂಜೆ ಕೂತ್ಕೊಂಡಾಗ ನೋವುಗಳೆಲ್ಲ ಕಾಣಿಸ್ಕೋಬೋದು. ಏನು ಬರೀ ನೋವು ಕಾಣಿಸ್ಕೊಳ್ಳೋದಲ್ಲ, ನರನೇ ಹರಿದೋಗ್ಲಿ, ನಾನು ಧೃತಿಗೆಡೋದಿಲ್ಲ. ಕರುಳು ಕುಪ್ಪಳಿಸಿದಡೆ ಅಂದರೆ ಕುಂಭಕ ಮಾಡುವಾಗ ಅಥವಾ ಕಾಯಿಲೆ ಆದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಕರುಳು ಹಾರ್ದಂಗೆ ಆಗ್ತಿರುತ್ತೆ. ಹೇಗೆ ಹೃದಯ ಬಡ್ಕೊತಾ ಇರುತ್ತಲ್ಲ, ಹಾಗೆ ಜಠರ ಭಾಗದಲ್ಲಿ ಒಕ್ಕಳದ ಹತ್ರ ನಾಡಿನೇ ಅದು ಕೂಡ. ಅದನ್ನು ನಮ್ಮ ಹಳ್ಳಿ ಜನರು ಬಟ್ಟಿ ಬೀಳೋದು ಅಂಥೇಳಿ ಹಿಂಗೆ ಕೈ ಇಟ್ಟು ನೋಡ್ತಾರೆ. ಅದು ವೀಕ್ ಆಗ್ತಾ ಅದಕ್ಕೆ ಜಾಸ್ತಿ ಹಾಕ್ತಾರೆ, ಸ್ಪಷ್ಟ ಕೈಗೆ ಸಿಗುತ್ತೆ. ಆವಾಗ ಹೌದು ಬಟ್ಟಿ ಜಾರಿದೆ ನೋಡಿಲಿ ಅಂಥೇಳಿ ಅದು ಏನು ಒಂದು ಚೆರಿಗೆ ತೊಗೊಂಬರ್ತಾರೆ. ಆ ದೀಪ, ಒಂದು ಸಣ್ಣ ದೀಪ ಹಚ್ಚಿರ್ತಾರೆ, ಆ ಚೆರಿಗೆನ ಅದ್ರ ಮೇಲೆ ದಬ್ಬ ಹಾಕ್ತಾರೆ. ದಬ್ಬ ಹಾಕಿ ಕೆಲವು ಸೆಕೆಂಡಲ್ಲಿ ಆ ದೀಪ ಆರೋಗ್ಬಿಡುತ್ತೆ. ಇದು ಗಾಳಿ ಎಲ್ಲ ಸುಟ್ಟಿರುತ್ತೆ. ಆ ಚೆರಿಗೆ ಇಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಹೊಟ್ಟೆನ ಹಿಡ್ಕೊಂಡ್ಬಿಡುತ್ತೆ. ಗೊತ್ತಾಯ್ತಲ್ಲ, ಚಿಕ್ಕವರಿದ್ದಾಗ ನಾನು ಮಾಡಿಸ್ಕೊಂಡಿದ್ದೀನಿ, ನಾನು ಕೂಡ. ಅಂದರೆ ವಾಸ್ತವಿಕವಾಗಿ ಇದು ಆರಾಮ್ ಮಾಡಲ್ಲ, ಆರಾಮಾದಂಗೆ ಅನಿಸುತ್ತೆ. ಯಾಕೆ ಆರಾಮ್ ಅನಿಸುತ್ತೆ ಅಂದರೆ ಅಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತೆ, ವಾತ ಜಾಸ್ತಿ ತುಂಬಿಕೊಂಡಿರುತ್ತೆ.
ಹಾಗೆ ಜಗ್ಗಿ ಎಳೆದಾಗ ಆ ವಾತ ಎಲ್ಲ ಅಲ್ಲಿ ನಿರ್ವಾತ ಆಗುತ್ತೆ, ಅವನಿಗೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ, ಅಗ್ನಿ ತತ್ವ ಅದು ಬದಲಾವಣೆ ಆಗುತ್ತೆ, ವಾಯು ತತ್ವ ಬದಲಾವಣೆ ಆಗುತ್ತೆ, ಆಚೆ ಹೋಗುತ್ತೆ, ಪ್ರಾಯಶಃ ಸರಿ ಹೋಗ್ಬೋದು, ಹೊಟ್ಟೆ ನೋವು ಸರಿ ಹೋಗುತ್ತೆ, ಇಲ್ಲ ಅಂತೇನಲ್ಲ. ಅದೊಂದೇನು ಬೇರೆಯವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅಲ್ಲ, ಮೂಢನಂಬಿಕೆನೂ ಅಲ್ಲ. ಮೂಢನಂಬಿಕೆ ಅಂದರೆ ತನಗೂ ತೊಂದರೆ ಕೊಟ್ಟು ಬೇರೆಯವ್ರಿಗೂ ತೊಂದರೆ ಕೊಡ್ತಕ್ಕಂಥದ್ದು. ಇದು ಮೂಢನಂಬಿಕೆ ಅಲ್ಲ, ಇದೊಂದು ನಂಬಿಕೆ. ಆದರೆ ವಿಜ್ಞಾನ ಇವತ್ತು ಗೊತ್ತಾಗಿದೆ ಮನುಷ್ಯನಿಗೆ. ಅವತ್ತಿಗೂ ಶರಣರಿಗೆ ಗೊತ್ತಿತ್ತು. ಶರಣರು ತಮ್ಮ ವಚನಗಳಲ್ಲಿ ಈ ಥರದ್ದೆಲ್ಲೂ ಹೇಳಲ್ಲ. ಅವರಿಗೆ ಪಂಚಭೂತಾತ್ಮಕ ಶರೀರ, ಅದಕ್ಕೆ ಕಾಯಿಲೆಗಳು ಬರೋ ಸಹಜ ಅಂತ ಗೊತ್ತಿತ್ತು. ಕರುಳು ಕುಪ್ಪಳಿಸಿದಳೆ ನಾ ಧೃತಿಗೇಡಿನಯ್ಯ. ನಾನು ಕಾಲೇಜಲ್ಲಿದ್ದಾಗ ಫಸ್ಟ್ ಇಯರ್ PUC ಇರ್ಬೋದು ಮೋಸ್ಟ್ಲಿ, ಅಥವಾ SSLC ಗೊತ್ತಿಲ್ಲ, ನೆನಪಿಲ್ಲ ಸರಿಯಾಗಿ. ಈ ವಚನ ಧಾರವಾಡ ಸ್ಟೇಷನ್ನಲ್ಲೋ ಅಥವಾ ಬೆಂಗಳೂರು ಬೆಳಿಗ್ಗೆ ಎದ್ಕೊಳ್ಳೆ ಗೀತಾರಾಧನ ಕೇಳ್ತಾ ಇದ್ದೆ, ತಪ್ಪಿಸ್ತಿರ್ಲಿಲ್ಲ. ತುಂಬ ಖುಷಿ. ಅವಾಗೇನು ಈ ಥರ ಪೆನ್ ಡ್ರೈವು ಕ್ಯಾಸೆಟ್ಟು ಏನೂ ಇಲ್ಲ. ಅವಾಗೇನು ಭಕ್ತಿಗೀತೆಗಳನ್ನು ಕೇಳ್ತೀವೋ ಅದೇ 25 ನಿಮಿಷ ಅರ್ಧ ಗಂಟೆ ಆಗ್ತಿದ್ರು. ಈಗ ಕಡಿಮೆ ಮಾಡಿಬಿಟ್ಟಿದ್ದಾರೆ, 20 ನಿಮಿಷಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಆಗ 20ರಿಂದ 25 ನಿಮಿಷ ಹಾಕ್ತಿದ್ರು, 25 ನಿಮಿಷ ಅರ್ಧ ಗಂಟೆನೂ ಹಾಕ್ತಿದ್ರು ಅನಿಸುತ್ತೆ. ತುಂಬ ಸಂತೋಷ ಆಗೋದು. ಅದರಲ್ಲಿ ಒಂದು ದಿವಸ ಈ ವಚನ ಹಾಕಿದ್ರು, ನನಗೆ ಗೊತ್ತೇ ಇಲ್ಲ ವಚನ, ಬೇರೆ ಏನೂ ಅರ್ಥ ಆಗಲಿಲ್ಲ. ಎನಿಸೆನಿಸಿಂದಲೇ ಗೊತ್ತಿಲ್ಲ, ಅದಕ್ಕೆ ಅರ್ಥನೇ ಆಗಿಲ್ಲ ಅವಾಗ ನನಗೆ. ಎಲುದೋರಿದಡೆ ಅದು ಗೊತ್ತಾಗಲಿಲ್ಲ, ನರಹರಿದಡೆ ಅದು ಸ್ವಲ್ಪ ಅರ್ಥ ಆಯಿತು, ಆದರೆ ಅದರ ಅರ್ಥದ ಕಡೆ ನಾನೇನು ಚಿಂತೆ ಮಾಡೋಕ್ಕೆ ಹೋಗಲಿಲ್ಲ. ಕರುಳು ಕುಪ್ಪಳಿಸಿದಡೆ ಅಂತ ಬಂತು. ಆವಾಗ ನನಗೆ ಒಂಚೂರು ಸಮಾಧಾನ ಆಯಿತು. ಯಾಕೆ ಸಮಾಧಾನ ಆಯಿತು ಅಂದರೆ ಅವಾಗ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಇತ್ತು. ಹೊಟ್ಟೆ ಹಸಿವಾದ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಆಮೇಲೆ ಹಾರೋದು ಅಂದರೆ ಹಿಂಗೆ ಕೈ ಇಟ್ಕೊಂಡ್ರೆ ಹಾರೋದು. ಆಮೇಲೆ ಅದು ಯಾವುದು ನರನೋ ಗ್ಯಾಸು ಗೊತ್ತಿಲ್ಲ, ಹಿಂಗೆ ಏರ್ಕೊಂಡು ಬರೋದು, ಹಿಂಗೆ ಅದೇ ಭಾಗಕ್ಕೆ ಏರ್ಕೊಂಡ್ಬಂದಂಗೆ ಆಗೋದು. ಆವಾಗ ನನಗೆ ಗೊತ್ತಾಯಿತು ಕರುಳು ಕುಪ್ಪಳಿಸಿದಾಗ ಅಂದರೆ ಅವ್ರಿಗೂ ಅಂದರೆ ಬಸವಣ್ಣವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತಾ, ಅಂಥವ್ರಿಗೆ ಅಷ್ಟು ಕಷ್ಟ ಇರಬೇಕಾದ್ರೆ ಈ ವಚನ ಹೇಳಿದ್ದಾರೆ ಅಂದರೆ ಮುಂದೆ ಶಿರ ಹರಿದು ನಾಲಿಗೆ ನೆಲಕ್ಕೆ ಬಿದ್ದಡೆ, ಅಟ್ಟೆ ನೆಲಕ್ಕೆ ಬಿದ್ದಡೆ. ಅಟ್ಟೆ ಅನ್ನೋ ಶಬ್ದಕ್ಕೂ ನನಗೆ ಅರ್ಥ ಗೊತ್ತಿಲ್ಲ, ಅದು ಮುಂದೆ ಅರ್ಥ ಮಾಡಿಕೊಂಡೆ. ನಾಲಿಗೆ ಕೂಡಲ ಸಂಗಮ ದೇವ ಶರಣೆಯನ್ನು ತೀರ್ತಾರೆ ಅಂದಾಗ ನನಗೆ ಸಂತೋಷ ಆಯಿತು. ಅಂತ ಅಂದರೆ ಅಂಥವ್ರಿಗೂ ಸಾಮಾನ್ಯ ಕರುಳು ಕುಪ್ಪಳಿಸಿದಾನೆ ಅಂತ ಹೇಳ್ತಾರೆ ಅಂದರೆ ಇದ್ದಿರ್ಬೋದೇನೋ ಗೊತ್ತಿಲ್ಲ, ನನಗಂತೂ ಇದೆ. ಆದರೆ ನನಗಿರೋದೇನು ದೊಡ್ಡದಲ್ಲ ಬಿಡು ಅಂತ ಅಂದ್ಕೊಂಡೆ. ಆಮೇಲೆ ಏನೇನೋ ಪ್ರಯೋಗ ಮಾಡಿದೆ, ಮಾತ್ರೆಗಳನ್ನು ತಗೊಂಡೆ, ಅದು ಮಾತ್ರೆಗಳಿಗೆ ಹುಷಾರಾಗಲಿಲ್ಲ. ಆಮೇಲೆ ಅಧ್ಯಾತ್ಮ ಕ್ಷೇತ್ರಕ್ಕೆ ಬಂದ ಕೂಡಲೇ ಅಧ್ಯಾತ್ಮ ಕ್ಷೇತ್ರಕ್ಕೆ ಬಂದ ಮೇಲೂ ನಾನು ಮಾತ್ರೆ ಹೆಚ್ಚು ತೊಗೊಂಡಿಲ್ಲ, ಹಾಸ್ಪಿಟ್ಲಿಗೂ ಹೋಗಲಿಲ್ಲ. ಆ ಊಟ ಏನೇ ತೊಂದರೆ ಆದರೂ ಊಟ ಬಿಟ್ಬಿಡೋದು ಸ್ವಲ್ಪ ಅಲ್ಲಿಂದನೇ ಗೊತ್ತಾಗಿತ್ತು. ಉಪವಾಸದ ಶಾಸ್ತ್ರೀಯವಾಗಿ ಗೊತ್ತಿರಲಿಲ್ಲ ಅಂದ್ರೂ ಗೊತ್ತಾಗಕ್ಕೆ ಶುರುವಾಗಿತ್ತು. ಕಡಿಮೆ ಊಟ ಮಾಡೋದು, ಮತ್ತು ಸರಿಯಾಗಿ ಹಸಿವಿಲ್ಲ ಅಂದರೆ ಬಿಟ್ಬಿಡೋದು, ನೀರು ಹೆಚ್ಚು ಕುಡಿಯೋದು, ಆವಾಗಲೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಾಗಿ ಕೊನೆಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಇವಾಗ ಈ ಮಠದ ಸ್ಥಾಪನೆಯಾಗಿ 21ನೇ ವರ್ಷ ನಡೀತಾ ಇದೆ. ಇವಾಗ ಸುಮಾರು 2000ನೇ ಇಸ್ವಿಯಿಂದನೂ ಬೇರೆಯವರಿಗೆಲ್ಲ ಉಪವಾಸ ಮಾಡಿಸ್ತಿದ್ದೆ, ನಾನು ಮಾಡ್ತಿದ್ದೆ. 25 ವರ್ಷದಿಂದ ಈ ಸಾಧನೆಯನ್ನು ಮಾಡ್ಕೋತ ಬರ್ತಾ ಇದ್ದೀನಿ. ಸುಮಾರು 26-27 ವರ್ಷನೇ ಆಯ್ತೇನೋ. ಇದುವರೆಗೂ ರಕ್ತ ಕೊಡೋಕ್ಕಷ್ಟೇ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಯಾರನ್ನಾರು ನೋಡೋಕ್ಕೆಂತ ಮಾತಾಡ್ಸೋಕ್ಕೆಂತ ಹೋಗಿರ್ಬೋದು, ಹಾಸ್ಪಿಟ್ಲಿಗೆ ಹೋದರೆ ರಕ್ತ ಕೊಡೋಕ್ಕೆ ಹೋಗಿರ್ಬೋದು. 1-2 ಸಾರಿ ಮೆಡಿಕಲ್ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ಅಂದರೆ ಕಣ್ಣಿಂದು ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ಹೋಗಿರ್ಬೋದು. ಅಷ್ಟು ಬಿಟ್ಟರೆ ಜ್ವರ ಬಂದಿದೆ, ತಲೆನೋವು ಬಂದಿದೆ, ಕೊರೋನಾ ಅಥವಾ ಹೊಟ್ಟೆ ಕೆಟ್ಟಿದೆ, ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಎದೆ ನೋಯ್ತಾ ಇದೆ ಅಂತ ಇದುವರೆಗೂ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಒಂದೇ ಒಂದು ಗುಳಿಗೆ ನುಂಗಿಲ್ಲ. ಅದಕ್ಕೆ ನಿಮಗೆ ಇಷ್ಟು ಜನರಿಗೆ ಉಪವಾಸ ಮಾಡ್ಸೋಕ್ಕೆ ನನಗೆ ಧೈರ್ಯ. ಅದಕ್ಕೆ ಮಾಡಿ, ನೀವು ಮಾಡಿ, ಚೆನ್ನಾಗಾಗಿ ಸಂತೋಷ ಪಡಿ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು
ಹೋಗಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.